ಉತ್ತರ ಕನ್ನಡ ಜಿಲ್ಲೆಯಲ್ಲಿ 450 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು ಅಪಘಾತಗಳು ಹೆಚ್ಚುತ್ತಿವೆ. ಕಳೆದ 2.5 ವರ್ಷದಲ್ಲಿ ರಸ್ತೆ ಅಪಘಾತದಲ್ಲಿ 589 ಮಂದಿ ಮೃತಪಟ್ಟಿದ್ದು 10 ರಿಂದ 12 ಸಾವಿರ ಮಂದಿ ಗಾಯಗೊಂಡಿದ್ದಾರೆ. ಜಿಲ್ಲೆಯಲ್ಲಿನ ಅಪರಾಧ ಸಂಖ್ಯೆಯಲ್ಲಿ 50% ಅಪಘಾತಗಳೇ ಕಾರಣವಾಗಿದೆ. ಹೀಗಾಗಿ ಹೆಚ್ಚೆಚ್ಚು ಟ್ರಾಫಿಕ್ ಪೊಲೀಸರನ್ನ ನಿಯೋಜಿಸುವ ಬಗ್ಗೆ ಚಿಂತಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಪಘಾತಗಳಿಗೆ ಆಗಿರುವ ಬಗ್ಗೆ ಕಾರಣ ಮತ್ತು ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಲ್ಲದೆ ರಸ್ತೆಯಲ್ಲಿನ ಬ್ಲಾಕ್ ಸ್ಪಾಟ್ಗಳ ಬಳಸಿ ಸೈನ್ ಬೋರ್ಡ್ ಹಾಕಿಸಿ ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡಲು ಪ್ರಯತ್ನವಾಗಬೇಕಿದೆ ಎಂದು ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಮಾಡುವಾಗ ಆ ಒಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳದೇನೆ ರಸ್ತೆ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ಬ್ಲಾಕ್ ಸ್ಪಾಟ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೈನ್ ಬೋರ್ಡ್ ಗಳನ್ನ ಹಾಕಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಪಘಾತಗಳು ಆಗದಾಗೆ ಮಾಡುವಂತದ್ದು ಮತ್ತೊಂದು. ಅದರಿಂದ ಒಟ್ಟಾರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ಕಳೆದ 2.5 ವರ್ಷದಲ್ಲಿ ಸುಮಾರು 589 ಜನ ಸತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ 450 ಕಿಲೋಮೀಟರ್ ಹೇಳಿದಲ್ಲ ಆ ಡಿಸ್ಟೆನ್ಸ್ ನಲ್ಲಿ. ಆದ್ರಿಂದ ಇದು ಬಹಳ ಗಂಭೀರವಾಗಿ ತಗೊಳ್ಳುವಂಥದ್ದು. 10-12 ಸಾವಿರ ಜನ ಇಂಜುರೀಸ್ ಆಗಿದ್ದಾರೆ. ಅವರಿಗೆ ಕೈ ಮುರಿದುಕೊಳ್ಳದೆ ಇರಬಹುದು, ಆದ್ರೆ ಅವರಿಗೆ ಜೀವನದಲ್ಲಿ ತೊಂದರೆ ಅಂತ ಆಗಿದೆ ಅಲ್ವಾ, ಅದು ಅಪಘಾತದಿಂದ ಆಗಿದೆ ಅಲ್ವಾ. ಅದಕ್ಕಾಗಿ ಅದನ್ನ ತಪ್ಪಿಸುವಂತ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂತ ಪರಿಹಾರ ಕಂಡುಹಿಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಪೊಲೀಸರು ಮತ್ತು ನ್ಯಾಯವಾದಿಗಳು ಜಾಗ್ರತೆ ವಹಿಸುವಂತೆ ತಿಳಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ದಾವೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಂಪೇರ್ ಮಾಡಿದರೆ ಅದಕ್ಕೂ ಕೂಡ ಯಾವ ರೀತಿ ಕೇಸಸ್ನ ನಡೆಸಬೇಕು, ಬಹಳ ಗಂಭೀರವಾಗಿ ಅದನ್ನು ತಗೋಬೇಕು. ಎಸ್ಕೇಪ್ ಆಗಬಾರ್ದು, ವಿಟ್ನೆಸ್ಗಳು ಹಾಸ್ಟೈಲ್ ಆಗ್ತಾರೆ, ಅದಾಗಬಾರ್ದು. ಕೇಸಸ್ ಅನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಕೆಲವು ಸಂದರ್ಭದಲ್ಲಿ ನಮ್ಮ ಅಡ್ವೊಕೇಟ್ ಇರೋದಿಲ್ಲ, ಹೋಗೋದೇ ಇಲ್ಲ. ಅಂಥದ್ರಿಂದ ಆ ಕೇಸ್ ಹೋಗ್ಬಿಡುತ್ತೆ, ಎಕ್ಸ್ಪಾರ್ಟಿನೂ ಆಗ್ಬಿಡ್ತಾವೆ. ಅದಕ್ಕೆ ಪ್ರಾಸಿಕ್ಯೂಟರ್ಸ್ ನಾನು ಕರೆಸಿದ್ದೆ ಮೀಟಿಂಗ್ಗೆ, ಅವ್ರಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇನೆ. ಅದು ಕೂಡ ಗಂಭೀರವಾಗಿ ತಗೋಬೇಕು ಅಂತೇಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 429 ಭೂಕುಸಿತ ಸ್ಥಳ ಗುರುತಿಸಲಾಗಿದೆ. ಈ ಬಗ್ಗೆ ಪತ್ರದ ಮೂಲಕ ಸರ್ಕಾರಕ್ಕೆ ಕಳುಹಿಸಬೇಕು. ಅಲ್ಲದೆ ಏನು ಕ್ರಮ ಕೈಗೊಳ್ಳಬೇಕು ಮತ್ತು ಯಾವ ಇಲಾಖೆಯವರು ಕ್ರಮಕ್ಕೆ ಮುಂದಾಗಬೇಕೆನ್ನುವ ವಿವರವನ್ನು ಒಳಗೊಂಡಂತೆ ಸರ್ಕಾರಕ್ಕೆ ಪತ್ರ ಬರೆಯಲು ಉತ್ತರ ಕನ್ನಡ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಡಾಕ್ಟರ್ ಪರಮೇಶ್ವರ್ ತಿಳಿಸಿದರು. ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ನಿಮ್ಮ ಶಿರೂರು ಲ್ಯಾಂಡ್ ಸ್ಲೈಡಿಂಗ್ ಆಯ್ತಲ್ಲ, ಅದಾದ ಮೇಲೆ ಇಂತಹ ಲ್ಯಾಂಡ್ ಸ್ಲೈಡ್ ಆಗುವಂತ ಸ್ಪಾಟ್ಗಳು ಸುಮಾರು 429 ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಜಿಲ್ಲಾಡಳಿತ. ನಾನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ, ಒಂದು ಪ್ರತಿಯೊಂದು ಸ್ಪಾಟ್ 429 ಸ್ಪಾಟ್ ಏನಿದೆ ಅದರ ಬಗ್ಗೆ ಒಂದು ರೈಟ್ ಅಪ್ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬಹುದು, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬಹುದು, ಅಥವಾ ಸಂಬಂಧಪಟ್ಟ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಂದು ಪ್ರಾಜೆಕ್ಟ್ ಮಾದರಿ ಪ್ರತಿಯೊಂದು 429 ಕೂಡ ಒಂದು ರೈಟ್ ಅಪ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಆದ್ಮೇಲೆ ನಾವು ಮಾಡೋದಕ್ಕಿಂತ ಹೋಮ್ ಸ್ಟೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 150ರಷ್ಟಿದೆ. ಪೊಲೀಸ್, ಟೂರಿಸಂ, ಫಾರೆಸ್ಟ್ ಮತ್ತು ಕಂದಾಯ ಇಲಾಖೆಯ ತಂಡ ರಚನೆ ಮಾಡಿಕೊಂಡಿದ್ದು ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಹೋಮ್ ಸ್ಟೇಗಳಿವೆ, ಅವುಗಳಲ್ಲಿ ಎಷ್ಟು ಅಧಿಕೃತ, ಇನ್ನೆಷ್ಟು ಅನಧಿಕೃತ ಎನ್ನುವ ಮಾಹಿತಿ ಸಂಗ್ರಹಿಸಬೇಕು. ಅಲ್ಲದೆ ಅವುಗಳಿಗೆ ಮದ್ಯ ಮಾರಾಟಕ್ಕೆ ಅವಕಾಶವಿದೆಯೇ ಎನ್ನುವ ಬಗ್ಗೆ ಪರಿಶೀಲಿಸಬೇಕು. ಅಲ್ಲದೆ 10 ಅಂಶಗಳನ್ನು ಇರಿಸಿಕೊಂಡು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಈ ತಂಡ ಪರಿಶೀಲನೆ ನಡೆಸಬೇಕು. ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ನಡೆಯುವ ಪಾರ್ಟಿಗಳಲ್ಲಿ ಮಾದಕ ವಸ್ತು ಬಳಕೆಯಾಗುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಎನ್ನುವ ಸೂಚನೆ ನೀಡಲಾಗಿದೆ ಎಂದರು. ಇನ್ನೂ ಒಂದು ಗಂಭೀರವಾದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಹೋಮ್ ಸ್ಟೇಗಳು ಈ ಭಾಗದಲ್ಲಿ ಹೆಚ್ಚಿದ್ದಾವೆ. ಅವರ ಅಂಕಿಅಂಶದ ಪ್ರಕಾರ ಒಂದು 150 ಇದೆ ಅಂತ ಒಂದು ಅಂದಾಜು ಹೇಳ್ತಾರೆ. ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅವರಿಗೆ, ಒಂದು ಟೀಮ್ ಅನ್ನ ರೆಡಿ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟು, ಟೂರಿಸಂ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಇವರೆಲ್ಲ ಒಂದು ಟೀಮ್ ಮಾಡಿ ಪ್ರತಿ ಪಂಚಾಯಿತಿಯಲ್ಲಿ ಎಷ್ಟು ಹೋಮ್ ಸ್ಟೇಗಳಿದ್ದಾವೆ, ಅದರಲ್ಲಿ ಅಧಿಕೃತ ಎಷ್ಟು, ಅನಧಿಕೃತ ಎಷ್ಟು, ಅದರಲ್ಲಿ ಲಿಕ್ಕರ್ ಲೈಸೆನ್ಸ್ ಇದೆಯಾ, ಲಿಕ್ಕರ್ ಲೈಸೆನ್ಸ್ ಇಲ್ವಾ, ಈ ರೀತಿ ಒಂದು 10 ಪ್ಯಾರಾಮೀಟರ್ಸ್ ಇಟ್ಕೊಂಡು ನೀವು ಅದನ್ನ ವೆರಿಫೈ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಅದು ಮಾಡ್ತಾರೆ. ಫಾರಿನರ್ಸು
ವಿದೇಶಿಗರು ಎಷ್ಟು ಜನ ಉತ್ತರ ಕನ್ನಡದಲ್ಲಿದ್ದಾರೆ ಎನ್ನುವ ಮಾಹಿತಿ ಸಂಗ್ರಹಕ್ಕೆ ತಿಳಿಸಲಾಗಿದೆ. ಪ್ರತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ವಿದೇಶಿಗಳ ಮಾಹಿತಿ ಸಂಗ್ರಹಿಸಬೇಕು. ಅಲ್ಲದೆ ಯಾವ ದೇಶದಿಂದ ಬರುತ್ತಾರೆ ಮತ್ತು ಯಾವಾಗ ಬರುತ್ತಾರೆ ಮತ್ತು ಅವರು ಎಲ್ಲಿರುತ್ತಾರೆ, ಮನೆ ತೆಗೆದುಕೊಂಡಿದ್ದಾರೆಯೇ, ಇಲ್ಲ ಪೇಯಿಂಗ್ ಗೆಸ್ಟ್ ಆಗಿದ್ದಾರೆಯೇ, ವೀಸಾ ಇದೆಯೇ ಎನ್ನುವ ಎಲ್ಲ ಮಾಹಿತಿಯನ್ನ ಪ್ರತಿ ಠಾಣೆಯ ವ್ಯಾಪ್ತಿಯಲ್ಲಿ ಸಂಗ್ರಹಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಅದಕ್ಕೆ ಪ್ರತಿಯೊಂದು ಪೊಲೀಸ್ ಲಿಮಿಟ್ ಅಲ್ಲಿ ಫಾರಿನರ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ, ಮನೆ ತಗೊಂಡಿದ್ದಾರಾ, ಹಾಸ್ಟೆಲ್ನಲ್ಲಿದ್ದಾರಾ, ಪೇಯಿಂಗ್ ಗೆಸ್ಟ್ ಅಲ್ಲಿ ಇದ್ದಾರಾ, ಅವ್ರ ಹತ್ರ ವೀಸಾ ಇದೆಯಾ, ವೀಸಾ ಇಲ್ವಾ, ಅನಧಿಕೃತವಾಗಿದ್ದಾರಾ, ಇದೆಲ್ಲವನ್ನು ಕೂಡ ಪ್ರತಿ ಪೊಲೀಸ್ ಲಿಮಿಟ್ ಅಲ್ಲಿ ಅವರವರ ಜುರಿಸ್ಟಿಕ್ಷನ್ ನಲ್ಲಿ ಅವರು ಇದನ್ನ ವೆರಿಫೈ ಮಾಡಿ ಡಾಕ್ಯುಮೆಂಟ್ ರೆಡಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ತಾವು ನೋಡಿದ್ರಿ ಗಂಗಾವತಿಯಲ್ಲಿ ಆಗಿದಂತ ಇನ್ಸಿಡೆಂಟ್ ನಮ್ಮನ್ನೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತ ರೀತಿಯಲ್ಲಿ ಆಗಿದೆ. ಅಂತ ಘಟನೆಗಳು ಆಗ್ಬಾರ್ದು. ಅದಕ್ಕೋಸ್ಕರ ನಾವು ಅವರನ್ನು ಮಾನಿಟರ್ ಮಾಡಿದ್ರು. ಯಾವ ಫಾರಿನರ್ ಬರ್ತಾರೆ, ಹೋಗ್ತಾರೆ, ಏನು ಅವರ ಆಕ್ಟಿವಿಟಿ ಏನು, ಅದನ್ನ ಮಾನಿಟರ್ ಮಾಡಿದ್ರೆ ಅಂತ ಸಮಸ್ಯೆಗಳನ್ನ ನಾವು ಒಂದಿಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅದನ್ನು ಕೂಡ ಯೋಚನೆ ಮಾಡಿ ಹೇಳಿದ್ವಿ. ಇನ್ನು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಏನೆಲ್ಲ ಸೂಚನೆ ಕೊಡಬೇಕು ಅದನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾಳಜಿ ವಹಿಸಿ 20 ವಾಹನ ಶಾಸಕರ ನಿಧಿಯಿಂದ ದೊರೆಯುವಂತೆ ಮಾಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಈಗಾಗಲೇ ಸೈಬರ್ ಯೂನಿಟ್ನಲ್ಲಿ ವಿಶೇಷವಾಗಿ ಕಂಪ್ಯೂಟರ್ ಟ್ರೈನಿಂಗ್ ನೀಡಲಾಗುತ್ತಿದ್ದು ಸುಮಾರು 40,000 ಜನರಿಗೆ ನೀಡಲಾಗುತ್ತಿದೆ. ಇದೀಗ ಪ್ರತಿ ಜಿಲ್ಲೆಯಲ್ಲಿ ಮಾಡಲು ತಿಳಿಸಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲನೆಯದಾಗಿ ಸೈಬರ್ ಕ್ರೈಮ್ ಯೂನಿಟ್ ಪ್ರಾರಂಭಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ಶ್ಲಾಘನೀಯ. ರೀತಿಯಲ್ಲಿ ನಮ್ಮ ಇಲ್ಲಿನ SP ಅವರು ಬಹಳ ಒಂದು ಶಾಸಕರನ್ನ, ಸಚಿವರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವರು ಒಂದು 20 ವೆಹಿಕಲ್ಸ್ ಅನ್ನ ಅವರ ಶಾಸಕರ ನಿಧಿಯಿಂದ ಕೊಡೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಕಚೇರಿಯನ್ನು ಕೂಡ ಬಹಳ ಉತ್ತಮವಾಗಿ ಆಲ್ಟ್ರೇಷನ್ಸ್ ಮಾಡಿ ಅಲ್ಲಿ ಸೈಬರ್ ಕ್ರೈಮಿಗೆ ಬಹಳ ಮುಖ್ಯವಾಗಿ ಸೈಬರ್ ಕ್ರೈಮ್ ಮಾನಿಟರಿಂಗು, ಸೋಷಿಯಲ್ ಮೀಡಿಯಾ ಮಾನಿಟರಿಂಗು ಇದನ್ನೆಲ್ಲ ಮಾಡೋದಕ್ಕೆ ಫೆಸಿಲಿಟೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಗ್ರಾಸಿಮ್ ಕಂಪನಿಯವರಿಂದ ಅವರು ಒಂದು ಕಂಪ್ಯೂಟರ್ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿಸಿದ್ದಾರೆ. ಅದು ಬಹಳ ಉತ್ತಮವಾಗಿದೆ. ನಾವು ರಾಜ್ಯದಲ್ಲಿ ಈಗಾಗಲೇ ನಾವು ನಮ್ಮ ಸೈಬರ್ ಯೂನಿಟ್ ಅಲ್ಲಿ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಕೂಡ ಸೈಬರ್ ಗೊತ್ತಿರಬೇಕು. ಎವ್ರಿ ಕಾನ್ಸ್ಟೇಬಲ್ ಇನ್ ದಿ ಸ್ಟೇಟ್ ಮಸ್ಟ್ ನೋ ದಿ ಸೈಬರ್ ಹ್ಯಾಂಡ್ಲಿಂಗ್. ಅದಕ್ಕೆ ಅವರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಅನ್ನ ಕೊಡಬೇಕು. ಈಗಾಗಲೇ ಸುಮಾರು 40,000 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ರಾಜ್ಯದಲ್ಲಿ. ನಿರಂತರವಾಗಿ ಅದು ನಡೀತಾ ಇದೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಅವರಿಗೆ ಸೈಬರ್ ಬಗ್ಗೆ ಟ್ರೈನಿಂಗ್ ಅನ್ನ ನಾವು ಅಲ್ಲಿ ಸೆಂಟ್ರಲ್ ಆಫೀಸ್ ಹತ್ರ ಕೊಡ್ತಾ ಇದ್ದೀವಿ. ಈಗ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಒಂದು ಟ್ರೈನಿಂಗ್ ಸೆಂಟರ್ ನ ಮಾಡೋದಕ್ಕೆ ತಿಳಿಸಿದ್ದೀವಿ. SP ಅವರು ಇಲ್ಲಿ ಅವರು ಇದನ್ನ ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಕ್ರಮ ತಗೊಂಡಿದ್ದಾರೆ. ಇದು ನಾನು ಮಾಡಿದಂಥ ಅಬ್ಸರ್ವೇಷನ್ಸ್. ಆದ್ದರಿಂದ ಈ ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆ ನೋಡಿದ್ರೆ ಹೆಚ್ಚು ಅಪರಾಧಗಳು ಸಂಖ್ಯೆ ಕಡಿಮೆ, ಆದರೆ ಹಾಗಂತ ಹೇಳಿ ಏನೂ ಆಗ್ತಾನೆ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಾಗಿ ಇರಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದ ಪಟ್ಟಣಗಳು ಹೆದ್ದಾರಿಗೆ ಹೊಂದಿಕೊಂಡೇ ಇದೆ. ಇದರಿಂದಾಗಿ ಸಂಚಾರದ ಸಮಸ್ಯೆ ಉಂಟಾಗುತ್ತಿದೆ. ಭಟ್ಕಳದಲ್ಲಿ ಟ್ರಾಫಿಕ್ ಠಾಣೆಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಇಲಾಖೆ ಅದನ್ನು ಪರಿಗಣಿಸಲಿದೆ ಎಂದು ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಇವತ್ತು ಸಿರ್ಸಿಯಲ್ಲಿ ಟ್ರಾಫಿಕ್ ಸ್ಟೇಷನ್ ವರ್ಚುವಲ್ ಆಗಿ ಉದ್ಘಾಟನೆ ಮಾಡದೇ ಇಲ್ಲ. ಇಲ್ಲಿ ಕೂಡ ಭಟ್ಕಳದಲ್ಲಿ ಒಂದು ಪ್ರಪೋಸಲ್ ಇದೆ, ಅದನ್ನು ಕೂಡ ನಾವು ಮಾಡ್ತೇವೆ. ಯಾಕಂದ್ರೆ ಅಲ್ಲಿ ನಾನು ಹಿಂದೆ ಈಗಾಗಲೇ ಒಂದು 6 ತಿಂಗಳ ಕೆಳಗೆ ಭಟ್ಕಳಿಗೆ ಬಂದಿದ್ದೇನೆ. ಆಗ್ಲೂ ನನಗೆ ಬೇಡಿಕೆಯನ್ನು ಕೊಟ್ಟಿದ್ರು. ಭಟ್ಕಳದಲ್ಲೂ ಕೂಡ ಒಂದು ಟ್ರಾಫಿಕ್ ಪೊಲೀಸಿನ ಅಗತ್ಯ ಇದೆ, ಅದನ್ನು ಮಾಡ್ತೇವೆ. ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನ ಅಂಕೋಲಾಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ ಈಗಾಗಲೇ ನಡೆಯುತ್ತಿದೆ. ಈ ಮೊದಲು ಭೂಮಿ ಹಸ್ತಾಂತರದ ಸಮಸ್ಯೆಯಾಗಿತ್ತು. ಇದೀಗ ಅದು ಇತ್ಯರ್ಥಗೊಂಡಿದೆ. ಅಗತ್ಯ ಭೂಮಿಯನ್ನ ಕಂದಾಯ ಇಲಾಖೆಯಿಂದ ಹಸ್ತಾಂತರಿಸಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಅಗತ್ಯ ಪ್ರಸ್ತಾವನೆ ಬಂದಲ್ಲಿ ಇಲಾಖೆ ಅದನ್ನು ಪರಿಗಣಿಸಲಿದೆ. ಮಂಗಳೂರಿನಲ್ಲಿ ಹೊಸ ಜೈಲು ಸ್ಥಾಪನೆಗೆ ಮುಂದಾಗಲಿದೆ. ಅಂಕೋಲದಲ್ಲೂ ಹೊಸ ಜೈಲು ಸ್ಥಾಪನೆ ಮಾಡಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪುಡಿ ರೌಡಿಗಳು ಸೇರಿದಂತೆ 1850 ರೌಡಿಗಳಿದ್ದು ಪ್ರತಿ ತಿಂಗಳು ಅವರ ಮೇಲೆ ನಿಗಾ ಇರಿಸಬೇಕು ಮತ್ತು ಯಾವುದೇ ಚಟುವಟಿಕೆಯನ್ನ ನಡೆಸಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ. ಈ ರೌಡಿಸಂ ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆ ನಮ್ಮಲ್ಲಿ 1800 ಜನ ರೌಡೀಸನ್ನ ಈ ಜಿಲ್ಲೆಯಲ್ಲಿ ಗುರ್ತಹಚ್ಚಿದ್ದಾರೆ.
ಅವರು ಯಾವ್ಯಾವ ಮಟ್ಟದಲ್ಲಿದ್ದಾರೆ ರೌಡಿಗಳು, ದೊಡ್ಡ ರೌಡಿ, ಸಣ್ಣ ರೌಡಿ ಅಂತಾರೆ, ಅವರನ್ನು ಕೂಡ ಪ್ರತಿ ತಿಂಗಳು ಅವ್ರನ್ನ ಮಾನಿಟರ್ ಮಾಡಬೇಕು. ಮತ್ತು ಅವರನ್ನ ಯಾವ ರೀತಿ ಅವರೇನಾದರೂ ಆಕ್ಟಿವಿಟೀಸಲ್ಲಿ ಭಾಗವಹಿಸಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಅಗ್ನಿಶಾಮಕ ವಾಹನದ ಕೊರತೆ, ಹಳೆ ವಾಹನಗಳನ್ನು ತೆಗೆಯಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು 15 ವರ್ಷವಾದರೂ ವಾಹನ ಸುಸ್ಥಿತಿಯಲ್ಲಿದೆ. ಹೀಗಾಗಿ ನೀವು ನಿಯಮ ಕೈಬಿಡಿ ಎಂದು ಕೇಳಿಕೊಂಡೆವು. ಆದರೆ ಕೇಂದ್ರ ಸರ್ಕಾರ ಸಮ್ಮತಿಸಿಲ್ಲ. ಇಡೀ ದೇಶಕ್ಕೆ ಒಂದೇ ನಿಯಮ ಜಾರಿ ತರಲಾಗಿದೆ. ಮತ್ತೆ ಪತ್ರ ಬರೆಯಲಾಗದು ಎಂದು 15 ವರ್ಷ ಹಳೆಯದಾದ ವಾಹನ ತೆಗೆಯಲಾಗುತ್ತದೆ. ಈಗಾಗಲೇ ರಾಜ್ಯದಲ್ಲಿ 100 ಹೊಸ ಅಗ್ನಿಶಾಮಕವನ್ನು ಖರೀದಿಸಲಾಗುತ್ತದೆ. ಈಗ ತಕ್ಷಣಕ್ಕೆ ಒಂದು 100 ವೆಹಿಕಲ್ಸ್ ಅನ್ನ ಕೊಂಡ್ಕೊಂಡು ಎಲ್ಲೆಲ್ಲಿ 15 ವರ್ಷದ ನಂತರ ಇರ್ತಕ್ಕಂಥ ವೆಹಿಕಲ್ಸ್ ಅನ್ನ ತೆಗಿಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಅಲ್ಲಿ ಕೊಡ್ತೇವೆ, ಆದ್ಯತೆ ಮೇಲೆ ಕೊಡ್ತೇವೆ. ನಾವು ಕೇಂದ್ರಕ್ಕೆ ವಾಪಸ್ ಬರ್ಕೊಂಡು ನೋಡಿ, ಇವೆಲ್ಲ ಸ್ಪೇರ್ ಆಗಿ ಯೂಸ್ ಮಾಡಿರೋ ವೆಹಿಕಲ್ಸ್ ಫಸ್ಟ್ ಕ್ಲಾಸ್ ಕಂಡೀಷನ್ಸ್ ಅಲ್ಲಿ ಇದಾವೆ, ಫಿಸಿಕಲ್ ಕಂಡೀಷನ್ ಬಹಳ ಚೆನ್ನಾಗಿದ್ದಾವೆ, ನಾವು ಉಪಯೋಗನೆ ಮಾಡಿಲ್ವಲ್ಲ ಹೆಚ್ಚು. ಆದ್ರಿಂದ ಇದನ್ನ ಕಂಡೀಷನ್ ತೆಗೀರಿ, ಇದನ್ನ ಫೈರ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿ ನಾನು ಕಾಗದ ಬರೆದೆ. ಆದ್ರೆ ಅವರು ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಅದು ಇಡೀ ದೇಶಕ್ಕೆಲ್ಲ ಒಂದೇ ಕಾನೂನು, ನಿಮಗೆ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದ್ದಾರೆ. ನಾವು ಈಗ ಪದೇ ಅವ್ರನ್ನ ಬರೆದು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾವೀಗ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ. ಸಾವಿರಾರು ವೆಹಿಕಲ್ಸ್ ಈಗ ಪೊಲೀಸ್ ಇಲಾಖೆ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ವೆಹಿಕಲ್ಸ್ಗಳು 15 ವರ್ಷ ಆದ್ಮೇಲೆ ಸರ್ಕಾರಿ ವೆಹಿಕಲ್ಸ್ಗಳನ್ನ ತೆಗೆಯೋದಕ್ಕೆ ಆದೇಶ ಮಾಡಿದೆ. ಅದನ್ನ ಹಂತವಾಗಿ ಮಾಡ್ಕೊಂಡು ಬರ್ತೀವಿ. ಲ್ಯಾಂಡ್ ಇದನ್ನ ಬಗೆಹರಿಸಿ ಲ್ಯಾಂಡ್ ಅನ್ನ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಹನಿ ಟ್ರ್ಯಾಪ್ ಪ್ರಕರಣ ಗಂಭೀರವಾಗಿ ಪರಿಗಣಿಸಲಾಗಿದೆ. ಸಚಿವ ರಾಜಣ್ಣ ನನಗೆ ಮನವಿ ನೀಡಿದ್ದಾರೆ. ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಲಾಗುತ್ತದೆ. ರಾಜ್ಯ ಪೊಲೀಸ್ ವರಿಷ್ಠರಿಗೆ ಈ ಸಂಬಂಧ ಸಲಹೆ ನೀಡಲು ತಿಳಿಸಿದ್ದೇನೆ. ಅವರು ನೀಡಿದ ಸಲಹೆಯಂತೆ ಕಾನೂನು ಕ್ರಮಕ್ಕೆ ಮುಂದಾಗಲಾಗಿದೆ. ಸಚಿವ ರಾಜಣ್ಣನವರು 4 ದಿನದ ನಂತರ ಮನವಿ ನೀಡಿದ್ದಾರೆ. ಹೀಗಾಗಿ ಮನವಿ ನೀಡಿದ ನಂತರ ಅದನ್ನು ಕಾನೂನಿನಂತೆ ಪರಿಶೀಲನೆ ಮಾಡಲಾಗುತ್ತದೆ. ಡಿಜಿ ಅವರು ನೀಡಿದ ಕಾನೂನಿನ ಸಲಹೆಯಂತೆ ಮುಂದುವರಿಯಲಾಗುವುದು. ಹನಿ ಟ್ರ್ಯಾಪ್ ವಿಷಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದರು. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಶಾಸಕ ಸತೀಶ್ ಸೈಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಉಪಸ್ಥಿತರಿದ್ದರು. ನೋಡಿ, ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಕಂಪ್ಲೇಂಟ್. ಆ ರೆಪ್ರೆಸೆಂಟೇಷನ್ ಅನ್ನ ನಾವು ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದೆ ಏನ್ ಕ್ರಮ ತಗೋಬೇಕು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೇವೆ. ನಾನು ಅದನ್ನ ನಮ್ಮ ಡಿಜಿ ಅವರಿಗೆ ಕೊಟ್ಟಿದ್ದೇನೆ. ಕಾನೂನಿನಿಂದ ಎಕ್ಸಾಮಿನ್ ಮಾಡಿ ಸಲಹೆ ಕೊಡಿ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ. ಅವರು ಏನ್ ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದೆ ಕ್ರಮ ತಗೊಂತೀವಿ. ಸೀರಿಯಸ್ ಆಗಿ ಯಾಕೆ ತಗೊಂಡಿಲ್ಲ ಅಂತ ನಿಮ್ಗೆ ಯಾಕೆ ಭಾವನೆ? ಅಲ್ಲ ಸರ್, ಅಂದ್ರೆ ಬೇರೆ ಬೇರೆ ಪ್ರಕರಣಗಳನ್ನ ನಿಮಗೆ ಯಾಕೆ ಆ ಭಾವನೆ ಬಂತ ಹೇಳಿದ್ರು? ಅಲ್ಲ ಸರ್, ಓನ್ಲಿ ನೀವು ಹೇಳ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀನಿ. ಈ ಹಿಂದಿನ ಪ್ರೊಸೀಜರ್ಸ್ ನೋಡಿ, ಯಾವುದನ್ನು ಕೂಡ ಪ್ರೊಸೀಜರ್ ಇಲ್ಲದೆ ಮಾಡಕ್ ಬರಲ್ಲ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅವರು ಕಂಪ್ಲೇಂಟ್ 4 ದಿವಸದ ನಂತರ ಕೊಟ್ಟರು. ನಮಗೆ ಸೀರಿಯಸ್ನೆಸ್ ಇಲ್ವಾ? ಅವ್ರ ಕಂಪ್ಲೇಂಟ್ ನಾನು ಸದನದಲ್ಲಿ ಏನ್ ಹೇಳಿದ್ದು, ನಾನು ಮುಖ್ಯಮಂತ್ರಿಗಳು, ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಕ್ರಮ ತಗೊಳ್ತೀವಿ. ಅವ್ರು 4 ದಿವಸದ ನಂತರ ಅವ್ರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದನ್ನ ಪರಿಶೀಲನೆ ಮಾಡ್ಬೇಕಲ್ವಾ? ಕಾನೂನು ಸದನದಲ್ಲಿ ಚರ್ಚೆ ಆಗುತ್ತೆ. ಇಷ್ಟು ದೊಡ್ಡ ವಿಷಯ ಸದನದಲ್ಲಿ ಚರ್ಚೆ ಆಗುತ್ತೆ. ಗಂಭೀರವಾಗಿ ತಗೊಂಡು ಯಾರು ಹೇಳಿದ್ರು ಗಂಭೀರವಾಗಿ ತಗೊಂಡಿಲ್ಲ ಅಂತ? ಗಂಭೀರವಾಗಿ ತಗೊಂಡಿರೋದಕ್ಕೆ ನಾವೀಗ ಡಿಜಿ ಅವರಿಂದ ಪರಿಶೀಲನೆ ಮಾಡಿಸಿ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ತಗೊಂತೀವಿ. ನೀವು ಹೇಳಿರಿ ಅಂತ ತಗೊಂತೀವ, ಅಥವಾ ಇನ್ಯಾರೋ ಹೇಳಿದ್ರು ಅಂತ ತಗೊಂತೀವ? ಕಾನೂನು ಬಿಟ್ಟು ಮಾಡಕ್ಕಾಗುತ್ತಾ? ಕಾನೂನಿನ ಚೌಕಟ್ಟು ನಾಳೆ ನೀವೇ ಅಂತೀರ, ಯಾರು ಅವತ್ತು ಗೊತ್ತಿಲ್ವೇನ್ರಿ ನಿಮ್ಗೆ ಕಾನೂನು ಅಂತೀರಾ? ನೀವೇ ಕೇಳ್ತೀರಾ ಪ್ರಶ್ನೆನ. ಅದಕ್ಕೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ 20 ಹೊಸ ವಾಹನಗಳನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಾಹನಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯನ್ನ 1.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗಿದ್ದು, ಜಿಲ್ಲಾ ಪೊಲೀಸ್ ತಾಂತ್ರಿಕ ತರಬೇತಿ ಕೇಂದ್ರ, ಸೈಬರ್ ಮತ್ತು ಆರ್ಥಿಕ ಅಪರಾಧಗಳು, ಮಾದಕ ದ್ರವ್ಯ ನಿಯಂತ್ರ ಪೊಲೀಸ್ ಠಾಣೆ, ಸಿಡಿಆರ್ ವಿಭಾಗ, ತ್ರಿನೇತ್ರ ಸಾಮಾಜಿಕ ಜಾಲತಾಣ ನಿಗಾ ಕೇಂದ್ರ, ವಿಡಿಯೋ ಕಾನ್ಫರೆನ್ಸ್ ಸಭಾಂಗಣ, ಗಣಕಯಂತ್ರ ತರಬೇತಿ ಕೇಂದ್ರ, ಪೊಲೀಸ್ ವರಿಷ್ಠಾಧಿಕಾರಿಗಳ ಕೊಠಡಿ ಸೇರಿದಂತೆ ವಿವಿಧ ವಿಭಾಗಗಳನ್ನು ಉದ್ಘಾಟಿಸಿದರು. ಇದೇ ವೇಳೆ ಶಿರಸಿ ಪಟ್ಟಣದ ಟ್ರಾಫಿಕ್ ಪೊಲೀಸ್ ಠಾಣೆಯ ವಿದ್ಯುಕ್ತ ಚಾಲನೆ, ಮಾದಕ ವಸ್ತು ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಲು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಘಟಕದಿಂದ ಚಿತ್ರಿಸಲಾಗಿರುವ ವಿಡಿಯೋಗಳ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸಿ ಅಧ್ಯಕ್ಷ ಶಾಸಕ ಸತೀಶ್ ಸೈಲ್, ಶಾಸಕರಾದ ಅರೇಬೈಲ್ ಶಿವರಾಮ್ ಹೆಬ್ಬಾರ್, ಭೀಮಣ್ಣ ಟಿ ನಾಯ್ಕ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಪಶ್ಚಿಮ ವಲಯದ ಪೊಲೀಸ್ ಮಹಾನಿರೀಕ್ಷಕ ಅಮಿತ್ ಸಿಂಗ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂತು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿರುವ ಉದ್ಯಾನವನದ ಸ್ವಚ್ಛತಾ ಕಾರ್ಯವನ್ನು ಗ್ರಾಮ ಪಂಚಾಯತ್ ಗುರುವಾರದಿಂದ ಪ್ರಾರಂಭಿಸಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ 2012ರಲ್ಲಿ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ನಂತರ ಗ್ರಾಮ ಪಂಚಾಯತ್ ಕೆಲವು ವರ್ಷ ನಿರ್ವಹಿಸಿ ಬಿಡಲಾಗಿತ್ತು. ಪ್ರಸ್ತುತ ಪಾರ್ಕ್ ಒಳಗಡೆ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳ ರಾಶಿ ಬಿದ್ದು ಹಾಳು ಕೊಂಪೆಯಾಗಿರುವುದನ್ನು ಮುಂಜಾವು ಡಿಜಿಟಲ್ ಸಚಿತ್ರ ವರದಿ ಪ್ರಕಟಿಸಿತ್ತು. ಇದರ ಪರಿಣಾಮ ಈ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿದ್ದು, ಪ್ಲಾಸ್ಟಿಕ್ ಹಾಗೂ ಒಳವಸ್ತ್ರ ಮತ್ತಿತರ ಹೊಲಸು ವಸ್ತುಗಳ ರಾಶಿಯನ್ನ ಪಂಚಾಯತ್ ಸ್ವಚ್ಛತಾ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಗಿಡಗಂಟೆ ಮತ್ತಿತರ ಕಸವನ್ನ ತೆಗೆಯಲು ಇನ್ನೂ ಕೆಲವು ದಿನ ಹಿಡಿಯಲಿದ್ದು, ನಂತರ ಸಾರ್ವಜನಿಕರ ಉಪಯೋಗಕ್ಕೆ ನೀಡುವ ನಿರೀಕ್ಷೆ ಇದೆ. ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ಅಗತ್ಯತೆ ಇದ್ದ ಉದ್ಯಾನವನವನ್ನ ಹಾಳುಗೆಡವಿದರ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸಲು ಕಾರಣವಾದ ಮುಂಜಾವು ಡಿಜಿಟಲ್ಗೆ ಸಾರ್ವಜನಿಕರು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ,
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.